ಕೂಲಿ ನಾವು ದುಡ್ದಿದ್ದು 50 ರೂಪಾಯಿ ಬಿಡ್ರಿ, ಒಂದು ವರ್ಷಕ್ಕೆ 50 ರೂಪಾಯಿ. ವರ್ಷಕ್ಕೆ 50 ರೂಪಾಯಿ ರೀ? ಏನ್ ದಿನಕ್ರಿ? ಇಲ್ಲ, ಒಂದು ವರ್ಷಕ್ಕೆ 50 ರೂಪಾಯಿ. ಅವ್ರ ಮನ್ಯಾಗ ಉಂಡಿರ್ಬೇಕು, ನಾವು ದನ ಕಾಯ್ಬೇಕು. ಅವ್ರು ಉಂಡಿರ್ಬೇಕು, ವರ್ಷಕ್ಕೆ 50 ರೂಪಾಯಿ. ದುಡಿಬೇಕ್ರಿ. ಮತ್ತೆ ನಾವೆಲ್ಲ ಸರಿಯಾಗಿ ಕುಡಿದು ಬಂದ್ರೆ ಏನು ಉಳಿದಿಲ್ಲ. ನಾವು ಯಾವ್ದು ಕಂಟ್ರೋಲ್ ಇದ್ರೆ ಮನುಷ್ಯ ಕಂಟ್ರೋಲ್ ಇರ್ತಾನ, ಹೌದನಲ್ರಿ? ಈಗ ಅಲ್ಲೇ ಹಾಲು ಮಾರಿದ್ವಿ ಅಂದ್ರೆ ರೊಕ್ಕ ದುಡಿದು ಬಂದ್ರೆ ಏನು ಕುಡಿತಾರೆ ಮನೆಯವ್ರು, ಏನು ತಿಂತಾರೆ? ನಾವು ಹಾಲು ಮಾರಿ ಕುಡಿದು ಬಂದ್ರೆ ಏನು ತಿಂತಾರೆ? ಎಲ್ಲ ರೊಕ್ಕ ತಂದು ಮನೆಗೆ ಹಾಕಿದ್ರೆ ಎಲ್ಲರೂ ತಿಂತೇವ್ರಿ, ಹೌದನಲ್ರಿ? ಉಳಿತೇವೆ. ನಾವು ಅದ್ರ ಕುಡಿದು ಬಂದ್ರೆ ಉಳಿಯೋದಿಲ್ಲ. ಇವು 4 ಲೀಟರ್ ಹಾಲು ಇರ್ತಾವ್ರಿ. ಈಗ ಕಡಿಯಲ್ಲಿ ಬಂದವ್ರಿ ಈಗ ಕಮ್ಮಿ ಹಿಡ್ತಾವು. ಇಳಿದು ಒಂದು 15-20 ದಿನಕ್ಕೆ ರೀ, ಅವಾಗಲಿಂದ ಹಾಲು ಜಾಸ್ತಿ ಆಗುತ್ತೆ. 35 ಮಾರಾಟ. ಈಗ ದೊಡ್ಡವಾದ್ರೆ 6 ಇದ್ದು ಅಂದ್ರಿ 70-60 ಸಾವಿರ ಹಿಂಗೆ ಹೋಗ್ತಾರೆ. ಇದು ಇವನ್ನ 70 ಸಾವಿರ ಕೊಟ್ಟಿವಿ, 80 ಕೊಟ್ಟಿವಿ. ಜವಾರಿ 50 ಕೊಟ್ಟಿವ್ರಿ. ಕಡಿಮೆ ಆಗುತ್ತೆ ಜವಾರಿ ಕಡಿಮೆ ರೀ. ಇದು ಹಾಲು ಜಾಸ್ತಿ. ಇದು ಹಾಲು ಜಾಸ್ತಿ ರೀ. ಜಾತಿ ಐತ್ರಿ ಇದೊಂದು. ಜಾತಿ ಮತ್ತೆ ಯಾವ ಜಾತಿ? ಇವು ಗೌಳಿ ಜವಾರಿ ರೀ. ಎರಡು ನಿಮ್ಮ ಕಡೆ ಸಿಕ್ಕಿದೆ. ಇವು ಜವಾರಿ ರೀ. ಇವು ಜವಾರಿ. ಇದು ಜವಾರಿ, ಇದು ಗೌಳಿ ರೀ. ಗೌಳಿ ಏನು ಇದು? ಗೌಳಿದ ಏನು ವಿಶೇಷ? ಇದು ಗೌಳಿ ಭಾರಿ ಇದ್ರಿ. ಇದು ಮನುಷ್ಯಾಗ ಭಾಳ ಹಚ್ಕೊಂತೈತಿ ರೀ. ಇದು ಅಂದ್ರೆ ಮನುಷ್ಯ ಜೀವ್ರಿ. ಇದು ಮನುಷ್ಯ ಈಗ ನೀವು ಇದನ್ನ ಒಂದ್ ಸ್ವಲ್ಪ ಜೋಪಾನ ಮಾಡಿದ್ರಿ ಅಂತಂದ್ರ, ಇದನ್ನ ಜೋಪಾನ ಮಾಡಿದ್ರಿಪ್ಪ ಅಂತಂದ್ರ ಇದು ನೀವೆಲ್ಲಿ ಹೋಗ್ತೀರಿ ಅಲ್ಲೇ ಬರ್ತಾವ ಹಿಂದಿವು. ಹೌದ್ರಿ? ಆ ಟೈಪ್ ಜಾತ್ರೆ ಇದು. 700 ಕೊಡ್ತಿರ್ತೀವಿ, 700-100 ಕೊಡ್ತೀವಿ. ಈ ನಮ್ಮ ಯೂಟ್ಯೂಬ್ ನೋಡಿ ಕೇಳ್ತಾರೆ, ಇಲ್ಲ ಒಳ್ಳೆ ಬೆಣ್ಣೆ ಸಿಗುತ್ತೆ ಈ ಕಡೆ ಅಂತ ಅಂದಾಗ ನಿಮ್ಗೆಲ್ಲ ಲಕ್ಷ್ಮೇಶ್ವರ ಸುತ್ತಮುತ್ತಲವ್ರು ಬರ್ಬೋದು, ನಿಮ್ಮ ಹತ್ರ ಕೊಡ್ತೀವಿ ರೀ. ದಿನಕ್ಕೆ ಒಂದು ದಿನಕ್ಕೆ 50 ರೂಪಾಯಿ ಲೀಟರ್ನ್ಯಾಗ ಹೊರಗೆ ಮನೆಗೆ ಮಾರ್ತೀವಿ. ನಾವು ಡೇರಿಗೆ ಹಾಕೋದಲ್ಲ, ಹೊರಗೆ ಮಾರ್ತೀವಿ. ಕನಿಷ್ಠ 2,500 ರೂಪಾಯಿ ಒಂದೇ. ಆತೈತಿ. ಅಪ್ಪಾರು ಹೇಳಿದಾರೆ 50 ರೂಪಾಯಿ ಒಂದು ವರ್ಷಕ್ಕೆ ದುಡಿದ್ರು. ನೀವು ಒಂದರಿಂದಾಗ ಅಪ್ಪರ್ ಒಂದು ದನದಾಗ ಕೊಟ್ರೆ 2,500 ದುಡ್ತೀವಿ. ಹೆಂಗ ಅನ್ಸುತ್ತೆ? ಆದ್ರೆ ದುಡಿಮೆ ಮಾಡ್ಕೊಂತ ದುಡಿಬೇಕ್ರಿ ಅದ್ರ ಕುಟಾಗ. ಹಾಲು ಈಗ 4, 5, 6 ಹಿಂಗೆ ಹಿಂಡಬೇಕಾದ್ರೆ 30 ಲೀಟರ್ ಮಾರ್ತೀವಿ ಒಂದೇ ಹೊತ್ತಿಗೆ. 400 ರೂಪಾಯಿ ತೊಗೊಂಡಿದ್ರಿ. 400 ರೂಪಾಯಿ ಒಂದು ಎಮ್ಮೆ. 400 ರೂಪಾಯಿ ಒಂದು ಎಮ್ಮೆ ತೊಗೊಂಡಿದ್ರಿ. ಒಂದೇ ಎಮ್ಮೆ ತೊಗೊಂಡ್ರಿ. ನಮಸ್ತೆ, ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿದ್ದೀನಿ. ಇವತ್ತು ಅತ್ಯದ್ಭುತ ರೈತರು, ಹಿರಿಯರದಾರ, ಅವ್ರ ಮಗ ಅದಾರ. ಇವರು ಇವತ್ತು ಒಂದಿಷ್ಟು ಎಮ್ಮೆ ಸಾಕಾಣಿಕೆ, ಅದು ಸಿಟಿಯಾಗ ಎಮ್ಮೆ ಸಾಕಾಣಿಕೆ ಭಾಳ ಕಷ್ಟ. ಯಾಕಂದ್ರೆ ದನ ಮಾಡಿ ದನಕ್ಕಿಂತ ಕಡೆ ಆಗ್ಬೇಕಂತ ಒಂದು ಪದ ಐತಿ. ಆದ್ರೆ ದನಕ್ಕೆ ಇವತ್ತು ಅದೇ ಎಮ್ಮೆ ಅವ್ರಿಗೆ ಒಂದು ಮಹಾಲಕ್ಷ್ಮಿ ಥರ ಅವರು ನೋಡ್ಕೊತಾರೆ. ಯಾಕಪ್ಪ, ಅವ್ರ ಇತಿಹಾಸ ಏನು, ಅವ್ರು ಯಾವ ಥರ ಕಷ್ಟಪಟ್ಟರು ಅಂತ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಜ್ಜರ ಜೊತೆ ಮಾತಾಡ್ಕೊಂತವನ್ನ ಅವ್ರು ಏನು ಹೇಳ್ತಾರೆ, ಅದು ಯಾವ ಥರ ಜೀವನ ಸ್ಟಾರ್ಟ್ ಆಯ್ತು, ಒಂದು ಎಮ್ಮೆಯಿಂದ ಇವತ್ತು ಎಷ್ಟು ಎಮ್ಮೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಪ್ಪ. ವಯಸ್ಸು ಒಂದು 70 ರೀ. 70. ಎಷ್ಟನೇ ವಯಸ್ಸಿನಾಗ ಎಮ್ಮೆ ಸಾಕಣೆ ಸ್ಟಾರ್ಟ್? ನಾವು ಒಂದು 35 ವರ್ಷ ರೀ. 35 ವರ್ಷ ರೀ. 35 ವರ್ಷ ರೀ. 35 ವರ್ಷದಿಂದ ಎಮ್ಮೆ ಸಾಕಣೆ. ಅದಕ್ಕೂ ಮುಂಚೆ ಹೆಂಗಿತ್ತು ನಿಮ್ಮ ಜೀವನ? ಹಂಗ ಒಬ್ಬರಲ್ಲಿ ದುಡಿತಿದ್ವಿ, ಒಬ್ಬರಲ್ಲಿ ಕೂಲಿ ಮಾಡ್ತಿದ್ವಿ. ಮಾಡೋದು ಬಿಟ್ಟಿಂದ ಒಬ್ಬರ ಅಂಗಡಿಯಾಗ ಸಾವುಕಾರ ಅಂಗಡಿಯಾಗ ಇದ್ವಿ. ಕೂಲಿ ಅಂದ್ರೆ ಎಷ್ಟು ಕೂಲಿ ಇದ್ರಿ? ಕೂಲಿ ನಾವು ದುಡ್ದಿದ್ದು 50 ರೂಪಾಯಿ ಬಿಡ್ರಿ, ಒಂದು ವರ್ಷಕ್ಕೆ 50 ರೂಪಾಯಿ. ವರ್ಷಕ್ಕೆ 50 ರೂಪಾಯಿ ರೀ? ದಿನಕ್ಕೆ? ಇಲ್ಲ, ಒಂದು ವರ್ಷಕ್ಕೆ 50 ರೂಪಾಯಿ. ಅವ್ರ ಮನ್ಯಾಗ ಉಂಡಿರ್ಬೇಕು, ನಾವು ದನ ಕಾಯ್ಬೇಕು. ಅವ್ರು ಉಂಡಿರ್ಬೇಕು, ವರ್ಷಕ್ಕೆ 50 ರೂಪಾಯಿ. 50 ರೂಪಾಯಿ ಏನ್ ಬರ್ತೈತಿ? ಏನ್ ಬರ್ಲಿಕ್ಕೂ ಇರ್ಬೇಕ್ರಿ, ಬರ್ಲಿ ಬರ್ದಿರ್ಲಿ. 10 ವರ್ಷ ದುಡಿದಿದ್ದೇನೆ. ಅದ್ರಂಗ 10 ವರ್ಷ ಲಾಸ್ಟ್ ಅಗ್ರಿ 500 ರೂಪಾಯಿ ಆಗಿತ್ತು ನೋಡ್ರಿ. ನಿಮ್ ಲಾಸ್ಟಿಗೆ ನೇತಿಗೆ ದುಡಿದ್ರೆ 500 ರೂಪಾಯಿ. 500 ರೂಪಾಯಿ ಆಗಿತ್ತು. ಅದೇನು ಹೆಂಗ ಅನಿಸ್ತೈತೆ ನಂಗೆ ಜೀವನ? ಮತ್ತೆ ಜೀವನ ಆರಾಮ ಐತ್ರಿ. ಜೀವನ ಆರಾಮ. ಅವಾಗ ಮಕ್ಳು ಎಷ್ಟು ಜನ? ಮಕ್ಕಳಾಗಿಲ್ರಿ, ನಾನು ಮದುವೆ ಆಗಿದ್ದಿಲ್ಲ ಅವಾಗ. ಮದುವೆ ಆಗಿದ್ದಿಲ್ಲ. ಮದುವೆ ಅಲ್ಲ ಸಮಯದಾಗ ಒಂದು ವರ್ಷಕ್ಕೆ 50 ರೂಪಾಯಿ ದುಡಿದ್ರಿ? ದುಡಿದ್ರಿ. ಆ ಒಳಗೆ ಮದುವೆ ಮಾಡ್ಕೊಂಡು ಹಂಗ ಜೀವನ ದನದ ಮಾಡ್ಕೊಂತ ಹಂಗ ಹೊಂಟಿವ್ರಿ. ಹಿಂಗ ಹೊಂಟ್ರಿ. ಎಮ್ಮೆ ಯಾವಾಗ ಬಂದ್ರಿ? ಅದು ಎಮ್ಮೆ ಒಂದು ತೊಗೊಂಡಿದ್ರಿ ಮುಂಚೆ. ಒಂದು ತೊಗೋಬೇಕಾದ್ರೆ ಇದಕ್ಕೆ ಹೋಗಿದ್ರಿ ತೀರ್ಥಳಿಗೆ ದುಡಿಯಾಕ. ಅದ್ರ ಒಂದ್ ಎಮ್ಮೆ ತೊಗೊಳಕ ತೀರ್ಥಳಿಗೆ ಹೋಗಿ ತೊಗೊಂಬಂದು ಅಲ್ಲಿ ರೊಕ್ಕ ದುಡಿದು ರೊಕ್ಕ ಕೊಟ್ಟಿದ್ದೇನ್ರಿ. ಅಲ್ಲಿ ತೊಗೊಂಬಂದು ತೀರ್ಥಳಿ ದುಡ್ಕೊಂಬಂದು ಅವ್ರ ಎಮ್ಮೆ ಕೂಡ ಸಾಲ ತೀರ್ಸಿದೆ. ತೀರ್ಸಿ ಅಲ್ಲಿಂದ ಜೀವನ ಮಾಡ್ಕೊಂತ ಅವಾಗ ಒಂದ್ ಎಮ್ಮೆ ಹೆಂಗ ಕೊಟ್ಟು ತಗೊಂಡ್ರಿ?
ಅವಾಗ ಎಮ್ಮೆ 400 ರೂಪಾಯಿ ತೊಗೊಂಡಿದ್ರಿ. 400 ರೂಪಾಯಿ ಒಂದು ಎಮ್ಮೆ. 400 ರೂಪಾಯಿ ಒಂದು ಎಮ್ಮೆ ತೊಗೊಂಡಿದ್ರಿ. ಒಂದ್ ಎಮ್ಮೆ ತೊಗೊಂಡ್ರಿ. ನಾವು ಹೈನ ಮಾಡ್ಕೊಂತ ಹೊಂಟಿದ್ವಿ. ಒಂದ್ ಎಮ್ಮಿನ 400 ರೂಪಾಯಿ ಕೊಟ್ಟು ತೊಗೊಂಡ್ರಿ. ಅದು ಸಣ್ಣ ಕರನಾರ. ಅಂದ್ರೆ ಇಲಾಗಿತ್ರಿ ಅದು. ಬಂದು ಕಟ್ ನಮ್ಮಲ್ಲಿ ಕಟ್ಟಿ 1 ವರ್ಷ ಮೇಯಿಸಿದೆ. 1 ವರ್ಷ ಮೇಯಿಸಿ ಅದನ್ನ ರೊಕ್ಕ ಕೊಡಾಕ ರೊಕ್ಕಿಲ್ಲ ನನ್ನ ಹತ್ರ. ಹೋಗಿ ತೀರ್ಥಳಿ ಹೋಗಿ ದುಡ್ಕೊಂಡ್ ಬಂದೆ. ಒಂದ್ ಎಮ್ಮಿ ತೊಗೊಳಕ್ 400 ರೂಪಾಯಿ ಕೊಟ್ಟು ತೊಗೊಳಕಿಲ್ಲ. ಅದಕ್ಕೂ ಹೋಗಿ ದುಡ್ದು ತಂದಿರಿ. ಅರ್ಲೆ ಎಮ್ಮಿ ತಗೋಬೇಕಂತ ತೆರೆಗಿತ್ತು. ಹಾನ್ರಿ, ಅದನ್ನ ತಗೋಬೇಕ. ಅವ್ರು ಸಾಲ ಮುಟ್ಟಿಸ್ಬೇಕಲ್ರಿ. 400 ರೂಪಾಯಿ ಕೊಡ್ಬೇಕಾದ್ರೆ ಮತ್ತೆ ವರ್ಷಕ್ಕೆ 50 ರೂಪಾಯಿ ದುಡಿದ್ವಿ. ಎಲ್ಲಿ ಕೊಡ್ಬೇಕಾಗಿಲ್ಲ. ಅಲ್ಲಿ ಎಷ್ಟು ಕೊಟ್ರಿ 1 ವರ್ಷಕ್ಕೆ? ಅಲ್ಲ, ದುಡ್ಕೊಂಡ್ ಬಂದಿರಿ. ಅಲ್ಲಿ ಹೋಗಿ ದುಡ್ಕೊಂಡ್ ಬಂದ್ವಿ. ದುಡ್ಕೊಂಡ್ ಮತ್ತೆ ಅಲ್ಲಿ ದುಡಿ ಚಲೋ ಅಲ್ಲ. ಮತ್ತೆ ಹುಬ್ಳಿಲಿ ಬಂದು ಹಮಲಿ ಮಾಡ್ಕೊಂಡು ತೊಗೊಂಬಂದಿವ್ರಿ ರೊಕ್ಕ. ಬಂದವ್ರ ರೊಕ್ಕ ತೀರ್ಸಿದ್ವಿ. ಈಗ ಒಂದ್ ಎಮ್ಮಿಲಿಂದ ಎಷ್ಟು ಎಷ್ಟು ಆಗ್ಯಾವ ನೋಡ್ರಿ. 20 ಎಮ್ಮೆ ಕೊಟ್ಟು ಆಗ್ಯಾವ. ಕರ ಪರ ಎಲ್ಲ ಹಿಡಿದು 20 ಎಮ್ಮೆಗೆ. 20 ಎಮ್ಮೆ ಕೊಟ್ಟು. ಅದು ಇವತ್ತಿನವ್ರಿಗೆ ಎಮ್ಮೆ ಮಾರಾಟ ಮಾಡಿಲ್ಲ. ಮಾಡ್ತೇವ್ರಿ, ಕೊಡ್ತೇವ್ರಿ. ಅಂದ್ರೆ ಎಣ್ಣೆಗಾರ ಇಟ್ಕೊಂತೀರಿ. ದೊಡ್ಡ ಇಲ್ಲಿಗಿದ್ದು ಕೊಡ್ತೇವ್ರಿ. ದೊಡ್ಡ ಕೊಡ್ತೀವಿ. ಈಗ ಅಪ್ಪರ ಕಷ್ಟಪಟ್ರು ಒಂದ್ ಎಮ್ಮೆ ಸಾಕಿದ್ರೆ ನಿಮ್ಗ ಎಷ್ಟು ಎಮ್ಮೆ ತನಕ ನಿಮ್ ಕೈ ಕೊಟ್ಟೋದ್ರಿ? ಅವ್ರು ಹಂಗ ಮಾಡ್ಕೊಂತ ಹೋದ್ರೆ ನಾವು 10ನೇ ಮಟ್ಟ ಸಾಲಿ ಕಲ್ತೀವಿ. ಅತ್ತಾಗ ಮತ್ ಇದನ್ನ ಮಾಡದಾರ ಇಲ್ದಂಗ ಆತ. ಮತ್ ಇದನ್ನ ಮಾಡ್ಕೊಂತ ಹೊಲಾನ ಮಾಡ್ಕೊಂತ ಹೊಲ 12 ಎಕರೆ ಐತ್ರಿ. ಈಗ ಮಾಡ್ಕೊಂತ ಎಮ್ಮಿ ಸಾಕಾಣಿಕೆ ಮಾಡ್ಕೊಂತ ಹೊಲದ್ದು ಮಾಡ್ತೇವ್ರಿ, ದನದ್ದು ಮಾಡ್ತೇವಿ. ಒಂದ್ 20 ಎಮ್ಮೆ. ಎಷ್ಟು ಎಮ್ಮೆ ಹಾಲು ಕೊಡ್ತಾರೆ? ಹಾಲು ಈಗ 4, 5, 6 ಹಿಂಗೆ ಹಿಂಡಬೇಕಾದ್ರೆ 30 ಲೀಟರ್ ಮಾರ್ತೀವಿ ಒಂದು ಹೊತ್ತಿಗೆ. ಒಂದು ಹೊತ್ತಿಗೆ 30 ಲೀಟರ್? ಇದು ಒಂದು ಹೊತ್ತಿಗೆ 25 ಮಾರ್ತೀವಿ ರೀ. ಬಟ್ 2 ಹೊತ್ತು ಸೇರಿ ಒಂದು 50 ಲೀಟರ್ ಹಾಲು. 50 ಲೀಟರ್ ಹಾಲು ಮಾಡ್ತೀವಿ. ಒಂದು 50 ರೂಪಾಯಿ ಮಾರ್ತೀವಿ. 50 ರೂಪಾಯಿ ಲೀಟರ್ ಮಾರ್ತೀವಿ. ಒಂದು ಡೇಗ್ರಿ? ಒಂದು ದಿನಕ್ಕೆ 50 ರೂಪಾಯಿ ಲೀಟರ್ನ್ಯಾಗ ಹೊರಗೆ ಮನೆಗೆ ಮಾರ್ತೀವಿ ನಾವು. ಡೈರಿಗೆ ಹಾಕೋದಲ್ಲ, ಹೊರಗೆ ಮಾರ್ತೀವಿ. ಕನಿಷ್ಠ 2,500 ರೂಪಾಯಿ ಒಂದೇ ಆತೈತ್ರಿ. ಅಪ್ಪಾರ ಹೇಳಿದ್ರೆ 50 ರೂಪಾಯಿ 1 ವರ್ಷಕ್ಕೆ ದುಡಿದ್ರು. ನೀವು ಒಂದರಿಂದಾಗ ಅಪ್ಪರ್ ಒಂದು ಬನಾದ ಕೊಟ್ರೆ 2,500 ದುಡ್ತೀರಿ. ಹೆಂಗ ಅನ್ಸುತ್ತೆ? ಆದ್ರೆ ದುಡಿಮೆ ಮಾಡ್ಕೊಂತ ದುಡಿಬೇಕ್ರಿ. ಇದ್ರ ಕೊಟ್ಟಾಗ ದುಡಿದ್ರೆ ಎಲ್ಲ ಭಾಳ ಚಲೋ ಅದ್ರಿ. ಅದು ದುಡಿಬೇಕ್ರಿ. ದುಡಿಮೆ ಮಾಡ್ಬೇಕ. ಎಲ್ಲಿ ಹೋದೇವ್ ಅನ್ನಂಗಿಲ್ಲ, ಬಂದೇವ್ ಅನ್ನಂಗಿಲ್ಲ. ಇವ್ರ ಕೊಟ್ಟಾಗ ಹಂಗ ದುಡ್ಕೊಂತ ಮಾಡ್ಕೊಂತ ಇಲ್ಲೇ ಇದ್ರ ಮತ್ತೆ ಲಾಭ ಐತಿ. ನೀವೇನ್ ಸಡ್ ದೊಡ್ಡ ಹೈಟೆಕ್ ಸಡ್ ಹಾಕಿಲ್ಲ, ಒಂದ್ ಸಣ್ಣ ತಗಣ್ಯಾಗ ಅವ್ರಿಗೆ. ಅಪ್ಪರ್ ಹಂಗೆ ಇದ್ರಿ? ಅಪ್ಪರ್ ಹಂಗೆ ಇದ್ರಿ. ಇದೇ ಸಡ್? ಇದೇ ಸಡ್. ತೂಕ ಹಾರ ಹೆಂಗ್ ಮಾಡ್ತೀವಿ? ಹಾರ ನಮ್ದು ಹೊಲದ್ದು ಬರ್ತೈತ್ರಿ. ಮತ್ತೆ ಮಾರಾಕ್ ತೊಂತೀವಿ. ಸಪ್ಪಿ ಮಾರಾಕ್ ತೊಂತೀವಿ. ಕ್ಲೀನ್ ಮಾಡೋದಾಗಿ? ಕ್ಲೀನ್ ಮಾಡೋದು. ನೀರು ಮತ್ತು ನೀರು ತೊಗೊಂಬಂದು ನೀರು ಕುಡಿಸೋದು ಬೆಳಿಗ್ಗೆ. ರೋಗ ಬಂದ್ರೆ ಇಂಜೆಕ್ಷನ್ ಹಂಗೇನಾರ ಆದ್ರೆ ನಾವು ಮಾಡಿರ್ತೀವ್ರಿ. ಬರ್ತಾವ್ರಿ. ಹಂಗೆ ಕಾಲ್ಬೇನಿ ಬಾಯ್ಬೇನಿ ಹಂಗೆ ಯಾವ್ರು ಬಂದ್ರೆ ಮಾಡಿರ್ತೀವಿ. ಡಾಕ್ಟರ್ ತೋರಿಸ್ತೀವಿ. ಅವರು ನಮ್ಗೆ ಇದಕ್ಕೆ ಕೊಟ್ಟು ಹೋಗಿರ್ತಾರೆ. ಅದು ಕಾಲ್ಬೇನಿ ಬಾಯ್ಬೇನಿ ಅದು ಇಂಜೆಕ್ಷನ್ ಅದನ್ನ ಮಾಡ್ತೀವಿ. ನಾವು ಮಾಡ್ಕೊಂಡು ನಾವು ಇದು ಮಾಡ್ತೀವಿ. ಅವು ಡಾಕ್ಟರ್ಗೆ ಹಿಡಿಸೇ ಕೊಡೋದಲ್ರಿ ಇವು. ನಾವ ಅವರು ಈಗ ಟೈಪ್ ಮಾಡ್ಬೇಕಂತಾರ, ಆ ಟೈಪ್ ನಾವು ಚುಸ್ತೀವಿ. ಹೋಗ್ತಾರೆ ಬರ್ತ್ರಿ. ಅದು ಒಮ್ಮೆ ನಮ್ಮ ಹೊಲಕ್ಕೆ ಹಾಕ್ತಿವಿ. ಹಾಕಷ್ಟ್ರಿ. ಹಾಕ್ಲಿಲ್ಲದ ಮಾರ್ತೀವಿ. ಈ ವರ್ಷ ನಮ್ಮ ಹೊಲಕ್ಕೆ ಹಿರಿಯವು ಇಟ್ಟು. ನೀವು ಹಂಗಂದ್ರೆ ಇದನ್ನ ಹಾಕೋದ್ರಿಂದ ನೀವು ಯೂರಿಯಾ ಗೊಬ್ಬರ DAP ಖರೀದಿ ಮಾಡಲ್ರಿ. ಮಾಡೋದೇ ಇಲ್ಲ. ಈ ಗಾಂಜಾಳಕ್ಕೆ ಒಂದಿಟ್ಟು ಯೂರಿಯಾ ಹಾಕ್ತಿವ್ರಿ. ಇಲ್ಲ ಅಂದ್ರೆ ಅದೇ ಇಲ್ಲ. ಅದೇ ಒಂದು ತಿಂಗಳಿಗೆ 2 ಟ್ರಿಪ್ ರೀ. 10,000 ಲಾಭ ಐತ್ರಿ. ಅದು ಆದ್ರೆ ದುಡಿಮೆ ಮಾಡ್ಬೇಕು. ಇದಕ್ಕೆ ಕಷ್ಟಪಡ್ಬೇಕು. ಕಷ್ಟಪಟ್ರೆ ದುಡಿಮೆ ಐತಿ. ಇವನ್ನೆಲ್ಲ ಕ್ಲೀನ್ ಮಾಡೋದು ನಮ್ದೇ ಜವಾಬ್ದಾರಿ? ನಮ್ದೇ ಜವಾಬ್ದಾರಿ. ಎಲ್ಲ ನಾವು ಮಾಡ್ತೀವಿ. ಹಾಲು ಸೆಗಣಿ ತೆಗೆಯೋದು, ಹೊಟ್ಟು ಮುಸುರಿ ಎಲ್ಲ ನಾವು ಇಡೋದು. ಹಾಲು ಅದ ಈ ನೌಕರಿದಾರಿಗೆ ರೀ. ನೌಕರಿದಾರಿಗೆ ಬೆಣ್ಣೆ ಮೊಸರು ಅಗದಿ ಹಾಲು ಭಾಳ ಉಳಿದಪ್ಪ ಅಂದ್ರೆ ಮೊಸರು ಬೆಣ್ಣೆ ಮಾಡ್ತೀವಿ. ಅವ್ರು ಮಾಡ್ತಾರೆ. ಅದನ್ನ ಅಲ್ಲೇ ಕೇಳಿದಾರಿಗೆ ಕೊಟ್ಟಿರ್ತೀವಿ ರೀ. 700 ಕೊಟ್ಟಿರ್ತೀವಿ. 700 ಕೊಡ್ತೀವಿ. ಈ ನಮ್ಮ ಯೂಟ್ಯೂಬ್ ನೋಡಿ ಕೇಳ್ತಾರೆ, ಇಲ್ಲ ಒಳ್ಳೆ ಬೆಣ್ಣೆ ಸಿಗುತ್ತೆ ಈ ಕಡೆ ಅಂತ ಅಂದಾಗ ನಿಮ್ಗೆಲ್ಲ ಲಕ್ಷ್ಮೇಶ್ವರ ಸುತ್ತಮುತ್ತಲವ್ರು ಬರ್ಬೋದು. ನಿಮ್ಮ ಹತ್ರ ಕೊಡ್ತೀವಿ ರೀ.
ವರ್ಷ 4 ಎಮ್ಮೆ ಕೊಟ್ಟು ಕೊಟ್ಟ ಬಿಡ್ತೀವಿ ರೀ ನಾವು. ವರ್ಷಕ್ಕೆ 4 ಎಮ್ಮೆ ಕೊಟ್ಟು ಕೊಡ್ತೀವಿ ಅಂದ್ರೆ ಒಂದು ರೇಟ್ ಒಂದು ರೇಟ್ ಬಂತಂದ್ರೆ ಒಂದು 4 ಎಮ್ಮೆ ಕೊಟ್ಟು ಕೊಟ್ಟು ಬಿಡ್ತೀವಿ. ಒಂದು 4-5 ಇಟ್ಕೊಂತೀವಿ, ಒಂದು 4-5 ಕೊಟ್ಟು ಬಿಡ್ತೀವಿ. 4-5 ಕೊಟ್ಟು ಬಿಡ್ತೀವಿ. ಎಲ್ಲ ತಳಿಗಳು ಹೇಳ್ರಿ ಅಣ್ಣ, ಇವು ಯಾವ ತಳಿಗಳು? ಇವು ಜವಾರಿ ರೀ. ಇವು ಜವಾರಿ. ಇದು ಜವಾರಿ. ಇದು ಗೌಳಿ ರೀ. ಗೌಳಿ. ಗೌಳಿ ಏನು ಇದು? ಗೌಳಿದ ಏನು ವಿಶೇಷ ರೀ? ಇದು ಗೌಳಿ ಭಾರಿ ಇದು ರೀ. ಇದು ಮನುಷ್ಯಾಗ ಭಾಳ ಹಚ್ಕೊಂತೈತಿ ರೀ. ಇದು ಅಂದ್ರೆ ಮನುಷ್ಯ ಜೀವ ರೀ. ಇದು ಮನುಷ್ಯ ಈಗ ನೀವು ಇದನ್ನ ಒಂದು ಸ್ವಲ್ಪ ಜೋಪಾನ ಮಾಡಿದ್ರಿ ಅಂತಂದ್ರೆ ಇದನ್ನ ಜೋಪಾನ ಮಾಡಿದ್ರಪ್ಪ ಅಂತಂದ್ರೆ ಇದು ನೀವೆಲ್ಲಿ ಹೋಗ್ತೀರಿ ಅಲ್ಲೇ ಬರ್ತಾವ ಹಿಂದಿವು. ಹೌದ್ರಿ? ಆ ಟೈಪ್ ಜಾತ್ರೆ ಇದು. ಅಂದ್ರೆ ಇದಕ್ಕೆ ಹೆಸರು ಈಗ ಚುರುಕು ಜಾತ್ರೆ ಇದು. ಜವಾರಿಕಿನ್ನ ಚುರುಕು ಜಾತಿ ಇದು. ಇವು ಗೌಳಿ ಅಂತಾನೆ ಹೆಸರು ಹೇಳ್ತೀವಿ. ಭಾಳ ಚುರುಕು. ಚುರುಕು ರೀ. ವಿಶ್ವಾಸ ಪ್ರಾಣಿ. ವಿಶ್ವಾಸ ಪ್ರಾಣಿ. ಇವನ್ ಹೆಂಗ್ ರೇಟ್ ಮಾಡ್ತಾವ? ಇವನ್ನ 70,000 ಕೊಟ್ಟಿವಿ, 80 ಕೊಟ್ಟಿವಿ. ಜವಾರಿ? ಜವಾರಿ 50 ಕೊಟ್ಟಿವ್ರಿ. ಕಡಿಮೆ ಆಗುತ್ತೆ ಜವಾರಿ. ಜವಾರಿ ಕಡಿಮೆ ರೀ. ಇದು ಹಾಲು ಜಾಸ್ತಿ. ಇದು ಹಾಲು ಜಾಸ್ತಿ ರೀ. ಜಾತಿ ಐತ್ರಿ ಇದೊಂದು. ಜಾತಿ. ಮತ್ತೆ ಯಾವ ಜಾತಿ ಇದಾವೆ? ಇವು ಗೌಳಿ ಜವಾರಿ ರೀ. ಜವಾರಿ ಎರಡು ನಿಮ್ಮ ಕಡೆ ಸಿಗ್ತವೆ. ಇವಕ್ಕೆ ಕ್ವಾಣ ನಮ್ಮ ಅದಾವ್ರಿ. ಹೌದ್ರಿ? ಓ ಇಲ್ಲೊಂದು ಕ್ವಾಣ ಐತಿ. ಇನ್ನೊಂದು ದೊಡ್ಡದಿತ್ತು ಕೊಟ್ಟಿವ್ರಿ ಅದನ್ನ. ಯಾಕ್ರಿ? ಅದು ದೊಡ್ಡದಿತ್ರಿ, ಆರಲ್ಲ ಐತದ ಅದನ್ನ ಕೊಟ್ಟು. ಅಂದ್ರೆ ಹಲ್ಲು ಅಂದ್ಮೇಲೆ ಎಷ್ಟು ಅಲ್ಲಿಗೆ ಮುದುಕಾಗುತ್ತೆ? ಅದು 8 ಅಲ್ಲಿಗೆ ರೀ. 8 ಅಲ್ಲಿಗೆ ಅದನ್ನ ವಾಪಸ್ ಮಾರಾಟ ಮಾಡಿ. 2 ಅಲ್ಲಿ. ಈಗ ಇವು ಮಾರಾಟ ಭಾಳ ಹೋಗದಲ್ರಿ. ಇವು ಒಂದು 30,000, 30-35,000 ಕೇಳ್ತಾರೆ. 35 ಮಾರಾಟ. ಈಗ ದೊಡ್ಡವಾದ್ರ ಆರಲ್ಲ 8 ಅಲ್ಲಿ ಇದ್ದು ಅಂದ್ರಿ 70-60,000 ಹಿಂಗೆ ಹೋಗ್ತಾರೆ. ಇದು ಸೈಜ್ ಎಷ್ಟು ಅಗಲ ಇರ್ಬೋದು ಸಡ್? ಸಡ್ರಿ 25 ಐತ್ರಿ. ಬರೀ 25 ಸಡ್ನಲ್ಲಿ ಎಷ್ಟು ಇವನ್ನ ಕೂಡ್ಸ್ಕೊಂಡ್ರಿ? ಇವು 14 ದನ ಅದಾವ ನೋಡ್ರಿ ಒಟ್ಟ. ಇಲ್ಲಿ 14 ಅದಾವ್ರಿ. ಮತ್ತೆ ಆ ಕಡೆ ಬೇರೆ ಅದಾರ? ಆ ಕಡೆ ಅದಾವ್ರಿ ಒಳಗೆ. ಇನ್ನು ಆ ಕಡೆ ಅದಾವ್ರಿ. ಇಲ್ಲಿ 14 ಅಲ್ಲೇ ರೀ. ಅಲ್ಲೇ ಒಂದು ಅಲ್ಲೇ 6 ಸುಮಾರು ಒಂದು 10 ಎಮ್ಮೆ ಅದಾವ. ಆ ಕಡೆ ನೋಡಂಬರ್ರಿ. ಇವೆಲ್ಲ ಗೌಳಿ ಮೇರೆ ಇಷ್ಟು ರೀ. ಜವಾರಿ ಅದಾರ. ಇಷ್ಟು ಅಂದ್ರ ಬಾಳ ಇರೋದಕ್ಕೆ ಅಲ್ಲಿ ಅರ್ಧ ಇಲ್ಲಿ ಅರ್ಧ ಮಾಡ್ಕೊಂಡಿದ್ರಿ. ಓ ಇದು ಹಿಂಡ ಅಷ್ಟೇ ರೀ. ಒಂದೊಂದು ಎಷ್ಟು ಲೀಟರ್ ಎಮ್ಮೆ ಹಾಲು ಕೊಡ್ಬೋದ್ರಿ? ಇವು 4 ಲೀಟರ್ ಹಾಲು ಇರ್ತಾವ್ರಿ. ಈಗ ಕಡಿಗೆ ಬಂದವ್ರಿ ಈಗ ಕಮ್ಮಿ ಹಿಡ್ತಾವು. ಇಳಿದು ಒಂದು 15-20 ದಿನಕ್ಕೆ ರೀ. ಅವಾಗಿಂದ ಹಾಲು ಜಾಸ್ತಿ ಆಗುತ್ತೆ. ಬಹಳಷ್ಟು ಹಾಲು ಕೊಡ್ಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕು ಹೊಸಬ್ರಿಗೆ. ಯಾವ ಥರ ನಾವು ಎಮ್ಮೆ ಖರೀದಿ ಮಾಡ್ಬೇಕು? ಈ ಥರ ಕವಳಿ ಅಡ್ಡಿ ಇಲ್ರಿ. ಇಂಥವು ಗೌಳಿ ತಗೋಬೇಕ್ರಿ. ಇಂಥವ್ರಿ ಮತ್ತೆ ಇಂಥವು. ಇದು ಜವಾರಿ ಆದ್ರೆ ಚಲೋ ಐತಿ ನೋಡ್ರಿ ಎಮ್ಮೆ. ಜವಾರಿ ಚಲೋ ಐತಿ. ಈಗ ನಮ್ಗೆ ಇಷ್ಟ 10 ಲೀಟರ್ ಕೊಡ್ತಾವು, 5 ಲೀಟರ್ ಕೊಡ್ತಾವು, 2 ಲೀಟರ್ ಕೊಡ್ತಾವು ಅಂತ ನಾವು ಗೊತ್ತೇ ಹಿಡಿಬೇಕು. ಯಾಕಂದ್ರೆ ಅನುಭವ ಜಾಸ್ತಿ ಐತಿ. ಯಾವ ತರ ನಾವು ಈ ತರ ಇದ್ರೆ ಅಡ್ಡಿ ಇಲ್ರಿ ಎಮ್ಮೆ ತೊಗೊಳಕ. ಈ ತರ ಆ ತರ ಇದ್ರೆ ಖರೀದಿ ಮಾಡಕ್ ಮತ್ತೆ ಈ ತರ ಇವು ಗೌಳಿನೇ ಬರ್ತಾವ್ರಿ. ಇವು ಹಾಲು ಜಾಸ್ತಿ ರೀ. ಹಂಗಾರೆ ನಿಮ್ ಹಳೆ ಜೀವನ ನೆನಪು ಮಾಡ್ಕೊಂಡ್ರೆ ಮತ್ತೆ ಯಾವ ತರ ಸುಖ ಕಷ್ಟ? ಹಂಗಾರಿ ದೇವ್ರಿಗೆ ಅನ್ಸ್ಕೊಂಡ್ಬಿಟ್ಟು ಅನ್ಕೊಂಡು ಹೊಂಟೇವಿ. ಇವತ್ತು ಹೆಂಗ್ರಿ? ಅಷ್ಟೇ ಅಲ್ಲ ಚಲೋ ಇದೇವ್ರಿ. ಆದ್ರೆ ದೇವ್ರ ಕಾಯಲ್ಲ. ದೇವ್ರೇ ನಮ್ಮ ದೇವ್ರ ಹೆಂಗ ಬುದ್ಧಿ ಕೊಡೋರು ಹಂಗ ನಾವು ಅದೀವಿ. ಈಗ ಎಮ್ಮೆ ನಿಮ್ಮ ಪಾಲಿಗೆ ದೇವ್ರು? ಅವಾಗ ದೇವ್ರ ಇರ್ತಾನೆ. ಇವ ದೇವ್ರು. ಅವನ್ನ ಜೀವನ ಮಾಡ್ತೀವಿ, ಅದ್ರಲ್ಲಿಂದ ಮಾಡ್ತೀವಿ. ಅವಲಿಂದ ಬಂದೆ ನೋಡ್ರಿ. ಎಷ್ಟು ಬಸವಣ್ಣರ ಹತ್ತೆಕಾಳ ಬಸವಣ್ಣರ ಹಳೆಯಾರ ಆಗ್ಬೇಕು. ಡಾಕ್ಟರ್ ಭಾಳ ಚಲೋ ಇದ್ರು. ನೆಮ್ಮಿಗಿಲಿಂದ ನೋಡೋರಿ ದನ. ಈ 12 ಗಂಟೆ ಕೆಮ್ಮುಗೊಡ್ಡು ಹೇಳ್ಬೇಕಂದ್ರಿ ಎದ್ದು ತಿರಿಯತ್ರಿ ಎಮ್ಮಿಗೊಡ್ಡು. ಸತ್ರ 12 ಗಂಟೆಗೆ ಸಾಯ್ಬೇಕು. ಇಲ್ಲಿ ಎದ್ದು ತನ್ನ ಜಾಗಕ್ಕೆ ಹೋಗಿ ನಿಂತಿತ್ರಿ. ಇಲ್ಲಿ ಹೇಳೋದು ಹೋಗಿದ್ರಿ ಎಮ್ಮಿಗೊಡ್ಡು. ಅವ್ರು ಬಸವಣ್ಣವ್ರ ಬೈಗೆ ಬಂದು 12 ಗಂಟೆ ಸಿಲೇಕ್ಷನ್ ಮಾಡಿದ್ರಿ. ಹತ್ತೆಕಾಳ ಬಸವಣ್ಣವ್ರ ಬೀಗ್ರಿ ಅವ ಹುಬ್ಳಿಯರು. ಇಲ್ಲಿ ನಮ್ಮಲ್ಲೇ ಇದ್ದರಿ. ನಮ್ಮಲ್ಲೇ ಇದ್ರಲ್ರಿ. ಅವರು ಇಂಜೆಕ್ಷನ್ ಮಾಡಿದ್ರೆ 12 ಗಂಟೆಗೆ ಎದ್ದು ತನ್ನ ಜಾಗಕ್ಕೆ ಹೋಗಿತ್ತು ನೋಡ್ರಿ. ಖಾಲಿ ಆಗೈತೆ ಎಮ್ಮಿಗುಡ್ ಅಂತ ಹೇಳಿ ಯಾವ್ದು ಹೋಗಿದ್ರಿ ತನ್ನ ಮಾಡಿದ್ರು. ಅವರು 12 ಗಂಟೆಗೆ ಎದ್ದು ಹೋಗ್ಬೇಕು ಜಾಗಕ್ಕೆ ಅಂದಿದ್ರು.
ಇವು ಇಳಿಯೋದಾಗ್ಲಿ ಇವಕ್ಕ ಆಮೇಲೆ ಒಂಥರ ಬೆರಿ ಬಂದಿರ್ತಾವಲ್ಲ ಅವು ಹೆಂಗ್ ನಿಮ್ಗೆ ಗೊತ್ತಾಗ್ತದೆ? ಅವು ಮಲ ಆಡ್ತಿರ್ತಾವ್ರಿ, ಒದರ್ತಾವ್ರಿ, ಅವು ಗುಂಗುಟ ಒದರ್ತಾವ. ಒದರ್ದಾಗ ನಾವು ಕ್ವಾಣ ಅದಾವ್ರಿ, ಕ್ವಾಣ ಬಿಡ ಅವು ಬಾ ಅಂತೇಳಿ ಒದರ್ತಾವಲ್ರಿ, ಅಷ್ಟು ಒದರ್ತಾವ. ಕಳೆದಿದ್ರಿ ಒಮ್ಮೆ 20 ಎಮ್ಮೆ ಹೋಗ್ಬಿಟ್ಟಿದ್ವು, 20 ಎಮ್ಮೆ ಹೋಗ್ಬಿಟ್ಟಿದ್ವು. ಇಷ್ಟು ಅಲ್ಲಿ ಹೊರಗಲು ಹಿಂಡು ಕೂಡ ಹೋಗ್ಬಿಟ್ಟಿತ್ತು. ತಾವು ಹೋಗಿದ್ರಿ, ಅದನ್ನ ಒಬ್ರು ತಿರ್ಕೊಂಡು ಹೋಗ್ಬಿಟ್ರು 3 ಮಂದಿ. ತಿರ್ಕೊಂಡು ಹೋಗ್ಯಾರ. ಅವತ್ತು ದನಕ್ಕೆ ಬಿಟ್ಟಿವಿ, ದನ ಸಿಕ್ಕೇ ಅಲ್ರಿ ನಮಗೆ. ಹುಡುಕ್ಯಾಡಿ ಬಂದು ಮತ್ತೆ 8 ದಿನಕ್ಕೆ ಸಿಕ್ಕಾವ್ರಿ, ಹುಬ್ಳಿಯಲ್ಲಿ ಸಿಕ್ಕಾವ್. ನೀವು ಹೆಂಗ್ ಮಾಡಿದ್ರಿ? ಅಡ್ಡಾಡಿದ್ರಿ, ಅಡ್ಡಾಡಿದ್ವಿ, ಎಲ್ಲಿ ಬೇಕಾದ್ರೆ ಕೇಳಿಸಿದ್ವಿ. ಎಲ್ಲಾದ್ರೂ ಸಿಗ್ತಂದ, ಎಲ್ಲಿ ಯಾರು ಕಟ್ಟಿಲ್ಲ, ಅವನ್ನ ಕಟ್ಟೋದಾಗಿಲ್ಲ ಅವ್ರಿಗೆ. ಕಟ್ಟಿದ್ರು ನಿಮ್ಗೆ ಬಿಡ್ತಾರ ಅವ್ರು, ಹೋಗ್ರಿ ಅಂದ್ರು. ಅಲ್ಲೇ ಇದ್ರಾಗ ಕಟ್ಟಿದ್ರಿ ರಾಣಾಪುರದಾಗ, ಹುಬ್ಳಿ ಹತ್ರ. ಅಲ್ಲೇ ಸಿಕ್ಕರು. ಈಗ ಇಲ್ಲಿ ಅದು ನಮ್ಮ ಅನ್ನೋರು ಅಂತಾರೆ ಮಂದಿ. ಅವ್ರು ಅಂದ್ರೆ ಕೇಳಿಲ್ರಿ ಅವ್ರಿಗೆ, ನಮ್ಮ ಅಂತ ಹೇಳಿ ಗೊತ್ತಾಗ್ಬಿಡ್ತಾರೆ. ನಾವು ಇಂತಲ್ಲಿ ವಯಟ್ಟಿದ್ರಿ, ಅವ ಕುಸ್ತಿ ಆಡ್ತಿದ್ರಿ. ಕುಸ್ತಿ ಆಡ್ತಿದ್ರಿ. ಕುಸ್ತಿ ಆಡೋದ್ರಿ, ಕಣಕ್ ಹೋಗೋದು, ಏನ್ ಮಾಡೋದು, ತಾಲೀಮ್ ಮಾಡೋದು ಎಲ್ಲ ಮಾಡ್ತಿದ್ವಿ. ಇಲ್ಲಿ ನಿಮ್ಮ ಲಕ್ಷ್ಮೇಶ್ವರದಾಗ ಮಾಡ್ತಿದ್ವಿ. ನಾವು ಆಡೀವ್ರಿ. ನೋಡ್ರಿ, ಅದ್ಭುತ. ಇವ್ರು ಇವತ್ತು 1 ರೂಪಾಯಿ ಕಷ್ಟಪಟ್ಟು ವರ್ಷ ಪೂರ್ತಿ ದುಡಿದ್ರೆ 50 ರೂಪಾಯಿ ತಗೊಂಡ್ರು ಒಬ್ಬ ದೊಡ್ಡ ಕುಸ್ತಿ ಪಟುಗಳು. ಅಂದ್ರೆ ನಮ್ಮ ಲಕ್ಷ್ಮೇಶ್ವರ ಪಟ್ಟಣದವ್ರು. ಅದ್ರ ಜೊತೆಗೆ ಹೆಂಗ ನಿಮ್ ಅನುಭವ ಹೇಳ್ರಿ? ಹಂಗ ಅಲ್ಲ, ಅದರಿಂದ ಅದು ನಾವು ಏನಾದ್ರೂ ನಿಮ್ಗೆ ಪ್ರಶಸ್ತಿಗಳು ಕೊಟ್ರಿ. ಎಲ್ಲಿ ತಗೊಂಡ್ರಿ? ಅಲ್ಲೇ ತಗೊಂಡು ಅಲ್ಲಿ ಇದ್ರಾಗ ಹುಬ್ಳಿಯಾಗ ಆಡೇವ್ರಿ, ನೆರೆಗಾಲ ಗದಗ್ನಾಗ ಆಡೇವಿ. ಸೋತಿಲ್ರಿ, ಆಡೇವಿ. ಅಲ್ಲ ಕಡಿಯೋಕೊಂತ ಕೊಟ್ಟಾರ. ತೋರ್ಸಿರಿ ನೋಡ್ರಿ. ಪ್ರಶಸ್ತಿ ಪತ್ರಗಳನ್ನ ನಾವು ಶೋಕೇಸ್ ಆಗಿರ್ತೀವಿ. ಅಲ್ಲಿ ಗೆದ್ದಾಗ ಇವ್ರಿಗೆ ಒಮ್ಮೆ ಗದಗಿನಾಗಿಂದ ಕುಸ್ತಿ 6 ಕುಸ್ತಿ ಆಡಿ ಬಂದಿದ್ದೆ. ಅಲ್ಲಿ 6 ಕುಸ್ತಿ ಆಡಿ ಬಂದ್ ಗಟ್ಲೆ ಇಲ್ಲಿ ಲಗ್ನ ಮಾಡಿದ್ರಿ ನಂದು. ಇಲ್ಲಿ ಕೂಡ ಬರ್ರಿ, ಹಂಗಂದ್ರೆ ಮಾತಾಡ ಬರ್ರಿ. ಅಲ್ಲ ಆತ್ರಿ, ಮತ್ತೆ ಹೇಳಿದಿನ. ಈಗ ನೀವು ಕುಸ್ತಿ ಆಡಿ ಗೆದ್ದು ಗದಗಿನಾಗ ಆಡೇವ್ರಿ. ಗದಗಿನಾಗ ಆಡ್ರಿ. ಮತ್ತು ಇಲ್ಲಿ ಇದ್ರಾಗ ಹುಬ್ಳಿ ಥಿಯೇಟರ್ನಾಗ ಆಡೇವ್ರಿ. ಇಲ್ಲಿ ಸಿರಟ್ಟ್ಯಾಗ ಆಡೇವ್ರಿ. ನಮ್ಮೂರ ಮಠದಾಗ ಆಡೇವ್ರಿ. ಯಾವಾಗ ಎಮ್ಮಿ ಕಾಯಕ್ ಹೋಗಿದ್ದೀರಿ? ಅದನ್ನು ಮಾಡ್ತಿದ್ವಿ, ಇದನ್ನು ಮಾಡ್ತಿದ್ವಿ. ಅದಕ್ಕೂ ಹೋಗ್ತಿದ್ವಿ. ಹೋಯ್ತಿದ್ರ ಮನೆಗೆ ಅಕ್ಕ ಅಮ್ಮ? ಬೇಯ್ತಿದ್ರಿ, ಬೇರೆ ಕೇಳ್ತಿದ್ದಿಲ್ರಿ, ಹಂಗ ಹೋಗ್ಬಿಡೋದ್ರಿ. ಈಗ ಅದೇ ಇದನ್ನ ನಿಮ್ಮ ಮಗ ಅವನು ಕುಸ್ತಿ ಆಡಿದ್ರಿ. ಅವ ಆಡಿಂದ ಮತ್ತೆ ಲಗ್ನ ಮಾಡಿಬಿಟ್ವಿ. ಲಗ್ನ ಮಾಡಿ ಬಿಟ್ರಿ. ಈಗೇನ ಎಲ್ಲಾರ ಗಾಡಿ ಮನೆಗೆ ಹೋಗಿ ಕಲಿಸ್ತೀರ? ಕಲ್ಸದಲ್ರಿ ಈ ಊರಾಗ ಇಲ್ಲಿಗೆ ಊರಾಗ ಇದಾವ್ರಿ. ನಮ್ಮ ಊರಾಗ ಕುಸ್ತಿದಾವ್ರಿ. ಒಟ್ಟ ಕುಸ್ತಿ ಜಾತ್ರೆ ಮಾಡಾಕತ್ತೇವ್ರಿ. ಅದನ್ನ ಎಲ್ಲ ಮುಂದೆ ಜಾತ್ರೆನೂ ಮಾಡ್ತೇವೆ, ಕುಸ್ತಿನೂ ಮಾಡ್ತೇವೆ, ಬಿಡೋದಲ್ಲ. ಎಲ್ಲಾ ಪರಿಸ್ಥಿತಿ ಮಂದಿ ಕರೆಸಿರ್ತೇವೆ ರೀ, ಬಂದಿರ್ತಾರ. ನೀವೇನು ಚೀಲಗಿಲ್ಲ 1 ಕ್ವಿಂಟಲ್ 2 ಕ್ವಿಂಟಲ್ ತೆಗಿತಿದ್ರಿ? ಹೋಗಿತ್ತಿತ್ರಿ, ಹಮಾಲಿ ಮಾಡೇವ್ರಿ ಹುಬ್ಳ್ಯಾಗ. ಅಲ್ರಿ, ಇಲ್ಲಿ ಕುಸ್ತಿ ಆಡೋತ್ನಾಗ ಒಂದು ಕಲ್ಲು ಎತ್ತಿವಿ ಅಂತ ದುಂಡಿ ಪಂಡಿ ಎತ್ತಿ ತೆಗ್ದೇವ್ರಿ. ದುಂಡಿ ಎತ್ತಿ ತೆಗ್ದೇವ್ರಿ. ಯುಗಾದಿ ಹಬ್ಬದಾಗ ಒಂದ್ ದಿವಸ ದುಂಡಿ ಹಬ್ಬದೇವ್ರಿ. ಇಂಗ್ರಳ್ಯಾಗನೇ ಇಂಗ್ರಳ್ಯಾಗ ಕುಸ್ತಿ ಆಡಿವಿ. ಅಲ್ಲಿ ಹುಬ್ಬಳ್ಳಿ ಹತ್ರ ಇಂಗ್ರಳ್ಳಿ, ಅಲ್ಲೆಲ್ಲ ಮಾಡಿ. ಇಷ್ಟೆಲ್ಲ ಕಷ್ಟದಾಗ ಇದನ್ನು ಒಂಥರ ಖುಷಿಯಾಗಿ ಅನ್ಭವಿಸಿ. ಹ್ಞೂ. ಅದೇನು ಮರ್ತೇ ಇಲ್ಲ, ಮರ್ತೇ ಇಲ್ಲ. ಒಟ್ಟು ಎಲ್ಲ ಕುಸ್ತಿ ಆಡಂಗ ಆಡ್ಕೊಂತ ಹಂಗ ಇದನ್ನು ಇಬ್ರಿ ನೀವು ಇಬ್ರಿ. ನೀವು ನೋಡಿದ್ರೆ ಈ ಕಡೆ 1 ಎಮ್ಮೆ ಸಾಕಾಕ ಪೇಚಾಡಿ ಇವತ್ತೊಂದು 40 ಎಮ್ಮೆ ಸಾಕೋ ವ್ಯವಸ್ಥೆ ಬಂದ್ರೆ, ಅಣ್ಣ ನೋಡಿದ್ರೆ ಅಲ್ಲಿ ಗೇಟ್ ಕೀಪರ್ ಆಗಿ ಕಷ್ಟಪಟ್ಟು ಅವರು ಅಲ್ಲಿ ಒಂದು ಜೀವನ ಕಟ್ಕೊಂಡ್ರಿ. ಇಬ್ರು ಹಮಾಲಿ ಮಾಡಿದ್ರೆ ನಮಗ ವರ್ಷಿಸ್ ಆಗಿ ಹೋಗಿವ್ರಿ. ಹಮಾಲಿ ಒಳಗಲ್ಲಿ ಉಡ್ಸಿಡ್ನ್ಯಾಗ ಒಮ್ಮಕ್ಕಳಿಗೆ ಒಟ್ಟಿನಾಗ ತೊಗೊಂಡ್ರ ನಮ್ಮನ್ನ. ಸಣ್ಣ ಪಗಾರ ಕೊಡಲ್ಲ ಅವ್ರಿಗೆ, ದೊಡ್ಡ ಪಗಾರ ಕೊಡ್ತೇವೆ ಅವ್ರಿಗೆ ಅನ್ನೋದು. ದೊಡ್ಡ ಪಗಾರ ಕೊಡ್ರ ನಮಗೆ. ಅಷ್ಟು ಕಷ್ಟಪಟ್ಟು ಹೋರಾಟ ಮಾಡಿ ದುಡಿದು ಒಬ್ರು ಅಲ್ಲೇ. ಮತ್ತು ಅಲ್ಲೇ ರೇಲ್ಯಾಗ ಒಂದು ರೂಮ್ ಕೊಟ್ಟಿದ್ರಿ ಹಳಿ ಮಗ್ಗಲ್ದಾಗ. ಆ ರೂಮ್ನಾಗ ಇರ್ತಿದ್ವಿ. ಅಲ್ಲೇ ನೀವು ಎಮ್ಮಿ ಕಾದಿರಿ, 1 ರೂಪಾಯಿ ಕೂಲಿ ಹೋಗಿರಿ, ಕುಸ್ತಿ ಆಡಿದ್ರಿ, ಹಮಾಲಿಗೆ ಹೋಗಿರಿ. ಈಗಿರಿ ಏನಿಲ್ಲ, ಆರಾಮ್ ಎಮ್ಮಿಡು. ಈಗಾದ್ರೆ ಎಮ್ಮಿಡು ಕಾಯಕ್ ಹೋಗೋದ್ರಿ, ದಿನ ಹೋಗೋದ. ಈಗೂ ಬಿಡಲ್ರಿ. 70 ವರ್ಷ ಆಗೈತ್ರಿ. ಒಂದು 8 ಲಕ್ಷ ರೂಪಾಯಿ ಹೋದವ್ರಿ. ಅಲ್ರಿ, 50 ರೂಪಾಯಿ ನೀವು ಕಷ್ಟಪಟ್ರಿ, 1 ವರ್ಷಕ್ಕೆ 7 ಲಕ್ಷಕ್ಕೆ ಮಾರ್ಬಿಡೋದನ್ರಿ. ಈಗ ಏನ್ ಮಾಡೋದಲ್ರಿ, ಏನೋ ಅಷ್ಟ ಕಷ್ಟ ಬಂದ್ರೆ ಕೇಳಿದ್ರಿ. ಯಾಕಂದ್ರೆ ಇವತ್ತು ಅವ್ರ ಖುಷಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇವತ್ತು 7 ಲಕ್ಷಕ್ಕೆ ಮಾರ್ತೀವಿ ಅಂತಂತ ಅವ್ರು 1 ವರ್ಷಕ್ಕೆ 50 ರೂಪಾಯಿ ತಂದಾಗ ಒಂದು ಬಹಳ ಆಶ್ಚರ್ಯಕರ ಅಂತ ಅನ್ಸುತ್ತೆ. ಜೊತೆಗೆ ಅವರು ಇವತ್ತು ಒಂದು ಒಳ್ಳೆ ಆದಾಯ ಪಡ್ತೀವಿ ಅಂತಾರೆ. ಅವತ್ತು ತಿಂಗಳಿಗೆ 2 ಟ್ರಿಪ್ ಸಗಣಿ ಬರ್ತಾನೆ. ಸುಮಾರು ಅದು 10,000 ಆದಾಯ. ಇವರು ಸುಮಾರು ಒಂದು 50 ಲೀಟರ್ ಹಾಲು ಕೊಡ್ತಾರೆ. ಅಂದ್ರೆ ಅವ್ರ ಕಷ್ಟ
ಅವ್ರ ಪ್ರಯತ್ನ ಅವ್ರು ಮಾಡಿದ್ದು ಒಂದು ಪ್ರತಿಫಲ ಇವತ್ತು ಅವ್ರಿಗೆ ಸಿಗ್ತಾ ಇದೆ ಅಂದ್ರೆ ಒಂದು ನಿಯತಿಗೆ ಬೆಲೆ ಇದೆ. ಹೌದು ಇವ್ರು ದುಡಿಬೇಕ್ರಿ. ಮತ್ತು ನಾವೆಲ್ಲ ಸರಿಯಾಗಿ ಕುಡಿದು ಬಂದ್ರೆ ಏನು ಉಳಿದಿಲ್ಲ. ನಾವು ಯಾವ್ದು ಕಂಟ್ರೋಲ್ ಇದ್ರೆ ಮನುಷ್ಯ ಕಂಟ್ರೋಲ್ ಇರ್ತಾನ. ಹೌದನಲ್ರಿ? ಈಗ ಅಲ್ಲೇ ಹಾಲು ಮಾರಿದ್ವಿ ಅಂದ್ರೆ ರೊಕ್ಕ ದುಡಿದು ಬಂದ್ರೆ ಏನು ಕುಡಿತಾರೆ ಮನೆಯವ್ರು, ಏನು ತಿಂತಾರ? ನಾವು ಹಾಲು ಮಾರಿ ಕುಡಿದು ಬಂದ್ರೆ ಏನು ತಿಂತಾರೆ? ಹಾಂ, ಎಲ್ಲ ರೊಕ್ಕ ತಂದು ಮನೆಗೆ ಹಾಕಿದ್ರೆ ಎಲ್ಲರೂ ತಿಂತೇವ್ರಿ. ಹೌದನಲ್ರಿ? 4 ರೂಪಾಯಿ ಉಳಿತೆ. ಹಾಂ, ಉಳಿತೇವೆ. ನಾವು ಅದ್ರ ಕುಡಿದು ಬಂದ್ರೆ ಉಳಿಯೋದಿಲ್ಲ. ನೋಡಿ ಸ್ನೇಹಿತರೆ, ಇದೊಂದು ಅದ್ಭುತ ಅಂತ ಅನ್ಸುತ್ತೆ ನನಗೆ. ಇವ್ರದ್ದು ವೈಯಕ್ತಿಕ ಸ್ಟೋರಿ ಕೇಳ್ಬೇಕಂತ ನಾ ಬಂದಿದ್ದೆ ನಾನು. ಇವತ್ತು ಸುಮಾರು ಒಂದು ಈ ಕಡೆ ನೋಡ್ರಿ, ಇಲ್ಲೊಂದು 4-8 ಎಮ್ಮೆ ಅದಾವು, ಆ ಕಡೆ ಅದಾವು. ಅವರು ಇವನ್ನ ಮಾರಾಟನ ಮಾಡ್ತಾರ. ಯಾವಾಗ ಮಾರಾಟ ಮಾಡ್ತಾರ ಅಂದ್ರೆ ವರ್ಷಕ್ಕೆ 1, 2, 3, 4 ಮಾರಾಟ ಮಾಡ್ತಾರೆ. ಯಾರಾದ್ರೆ ನಿಮ್ಗೆ ಎಮ್ಮೆಗಳು ಬೇಕಪ್ಪ ಅಂತಂದ್ರೆ ಇವ್ರ ನಂಬರ್ ನಾನು ನಿಮ್ಗೆ ನೇರವಾಗಿ ಕೊಡಲ್ಲ, ನಮ್ಮ ವಾಟ್ಸಪ್ ಇದರಲ್ಲಿ ಬಂದ್ರೆ ಮಾತ್ರ ಕೊಡ್ತೀನಿ. ಯಾಕಂದ್ರೆ ಅವರು ನಾವು ಸಾಮಾನ್ಯರಪ್ಪ, ನನಗೆ ಎದಕ್ಕೂ ಬೇಡ, ನನಗೆ ಪ್ರಚಾರನ ಬೇಡ ಅಂದ್ರೆ ಇಲ್ರಿ, ನಮ್ಮ ಜೊತೆಗೆ ಮಾತಾಡ್ರಿ, ನಿಮ್ದು ಹಂಚ್ಕೊಡ್ರಿ ಅನುಭವ. ಯಾಕಂದ್ರೆ ಮುಂದಿನವ್ರಿಗೆ ಇನ್ಸ್ಪೈರ್ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಇವತ್ತು ಯಾರ ಹೊಲ್ಕ ದುಡಿಯಕ್ಕೆ ಹೋದ್ರೆ 1 ಡೇಕ್ಕೆ 500 ರೂಪಾಯಿ ಕೂಲಿ ಕೊಡ್ತೀವಿ ಅಂತ ಬರ್ತೀವಿ. ಇಲ್ಲಿಗೆ ಬರಲ್ಲ ನಮ್ಮ ಮಟ್ಟಿಗೆ ನಾವು ಇದೀವಿ ಅಂದ್ರೆ ಒಂದು ಗೌಂಡಿ ಕೆಲ್ಸಕ್ಕೆ ಹೋದ್ರೆ 500 ಕೇಳ್ತಾರ. ಒಂದು ಸಾಮಾನ್ಯ ರೈತಾಪಿಗೆ ಅಂದ್ರೆ ಬೆಳಗ್ಗಿದ್ದ ಸಾಯಂಕಾಲ ನಾನು ಹೇಳೋದು ಬರೀ 4 ತಾಸು ಹೋದ್ರೆ 200 ರೂಪಾಯಿ ಕೊಡ್ತಾರೆ ಎಣ್ಣಾಳಿಗೆ. ಇವತ್ತೇನೋ ಸಾಯಂಕಾಲ ಮಟ್ಟ ಹೋದ್ರೆ 2 ಆಳು ಅಂದ್ರೆ 400 ರೂಪಾಯಿ ಕೂಲಿ ಕೊಡ್ತಾರೆ. ಅಂಥದ್ದು ಇವತ್ತು ಬರೀ 1 ವರ್ಷ 50 ರೂಪಾಯಿ ದುಡಿದು ಇವತ್ತೊಂದು ಒಂದು ನೆಮ್ಮದಿ ಜೀವನ ಕಂಡ್ಕೊಂಡು ಅಂತಾರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.